ರಾಜಾಜಿನಗರ ಅಗ್ನಿ ಅವಘಡದಲ್ಲಿ ಯುವತಿ ಸಾವನ್ನಪ್ಪಿದ ಪ್ರಕರಣ ಸಂಬಂಧ ಮಗಳನ್ನ ನೆನೆಸಿಕೊಂಡು ಪ್ರಿಯಾ ತಂದೆ ಆರ್ಮುಗಂ ಕಣ್ಣೀರು ಹಾಕ್ತಾ ಇದ್ದಾರೆ. ರಾಜಾಜಿನಗರ ಅಗ್ನಿ ಅವಘಡದಲ್ಲಿ ಯುವತಿ ಸಾವು ಪ್ರಕರಣ ಮಗಳನ್ನ ನೆನೆದು ಪ್ರಿಯಾ ತಂದೆ ಆರ್ಮುಗಂ ಕಣ್ಣೀರು ಹಾಕ್ತಾ ಇದ್ದಾರೆ. ಮಗಳ ಬರ್ತ್ಡೇ ಇತ್ತು, ಹೊಸ ಬಟ್ಟೆಯನ್ನ ಕೂಡ ತಗೊಂಡ್ಬಂದಿದ್ವಿ, ಕೇಕ್ ತರೋದಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ವಿ, ಆದ್ರೆ ಹೀಗಾಗೋಗಿದೆ. ನನ್ನ ಮಗಳು ನಮ್ಮ ಮನೆಯ ಮಹಾಲಕ್ಷ್ಮಿ ಅಂತ ಅವರ ತಂದೆ ಆರ್ಮುಗಂ ಕಣ್ಣೀರು ಹಾಕ್ತಾ ಇದ್ದಾರೆ. ಏನೇನೋ ಕನಸನ್ನ ಕಟ್ಕೊಂಡಿದ್ಲು, ಮನೆ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ಲು. 20 ಜನರಲ್ಲಿ ನನ್ನ ಮಗಳು ಮಾತ್ರ ಸತ್ತೋದ್ಲು ಅಂತ ಹೇಳ್ತಾ ಇದ್ದಾರೆ. ಸರ್, ಕಂಪ್ನಿಯವ್ರು ಒಂದು ಫೋನ್ ಕೂಡ ಮಾಡಲಿಲ್ಲ. ನ್ಯಾಯ ಬೇಕು ನಮಗೆ, ಆತನಿಗೆ ಶಿಕ್ಷೆ ಆಗಬೇಕು, ಕಂಪನಿಯವ್ರಿಗೆ ಶಿಕ್ಷೆ ಆಗಬೇಕು ಅಂತ ಮೃತ ಯುವತಿ ಪ್ರಿಯಾ ತಂದೆ ಆರ್ಮುಗಂ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹೆಣ್ಮಕ್ಳು ಯಾವಾಗಲೂ ಮನೆಗೆ ಮಹಾಲಕ್ಷ್ಮಿ ಇದ್ದಂಗೆ, ಆ ಜವಾಬ್ದಾರಿ ಹೊತ್ಕೊಂಡು ಅಷ್ಟು ಪ್ರೀತಿ ಪಾತ್ರರಾಗಿರ್ತಾರೆ. ಅದರಲ್ಲೂ ತಂದೆ ಅಂದ್ರೆ ಹೆಣ್ಮಕ್ಳು ಅಂದರೆ ಏನೋ ಅಂತ ವಿಶೇಷವಾದಂಥ ಪ್ರೀತಿ. ಸೊ ಮಗಳನ್ನ ನೆನೆಸ್ಕೊಂಡು ಅವಳ ಬರ್ಡೇ ಇತ್ತು, ಕೇಕ್ ತರಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ವಿ, ಅಷ್ಟರಲ್ಲೇ ಹೀಗಾಗೋಗಿದೆ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ ಪ್ರಿಯಾ ತಂದೆ. ನೋಡಿ, ಪ್ರಿಯಾ ಫುಟೇಜ್ ನೋಡ್ತಾ ಇದ್ದೀವಿ. ಕಂಪ್ನಿಯವ್ರು ಒಂದು ಫೋನ್ ಕೂಡ ಮಾಡಲಿಲ್ಲ. 20 ಜನರಲ್ಲಿ ನನ್ನ ಮಗಳು ಮಾತ್ರ ಸತ್ತು ಹೋದ್ಲು ಅಂತ ಹೇಳ್ತಾ ಇದ್ದಾರೆ ಅಂತ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಅವರ ತಂದೆ ಅಳ್ತಾ ಇದ್ದಾರೆ. ನೋಡಿ, ಅಗ್ನಿ ಅವಘಡ ನಡೆದಂಥ ಜಾಗವನ್ನು ನೋಡ್ತಾ ಇದ್ದೀರಿ. ರಾಜಾಜಿನಗರದಲ್ಲಿ ನಡೆದಿರುವಂಥ ಅಗ್ನಿ ಅವಘಡ, ಇದರಲ್ಲಿ ಯುವತಿ ಒಬ್ಳು ಸಾವನ್ನಪ್ಪಿದಂಥ ಪ್ರಕರಣ ಸಂಬಂಧ ಆಕೆಯನ್ನು ನೆನೆಸ್ಕೊಂಡು ಅವರ ತಂದೆ ಆರ್ಮುಗಂ ಕಣ್ಣೀರು ಹಾಕ್ತಾ ಇದ್ದಾರೆ. ನಿನ್ನೆ 9:50 ಹೋದ್ರು, 10 ಗಂಟೆ 10 ಕಾಲ್ಗೆನ ತೆಗೆದ್ರಂತೆ. ಹೆಂಗ್ ಸರ್ ಫೈರ್ ಅಷ್ಟ 20 ಜನ ಕೆಲಸ ಮಾಡಿ ನಮ್ಮ ಮಗಳು ಮಾತ್ರ ಹೆಂಗ್ ಸಿಕ್ಕಾಕೊಂಡ್ಲ ಸರ್? ಏನ್ ನ್ಯಾಯ ಅಲ್ವಾ ಸರ್ ಇದಕ್ಕೆ? ಕಂಪನಿ ಕಡೆಯಿಂದ ನೀವೇ ನ್ಯಾಯ ಕೊಡಿಸ್ಬೇಕು ಸರ್. ಕಂಪನಿ ಕಡೆಯಿಂದ ಒಂದು ಫೋನ್ ಬಂದಿಲ್ಲ ಸರ್. ಹೆಂಗ್ ಸರ್ ಇದು? ಇನ್ನ ನಂಬಕೈತಲ್ಲ ಸರ್, ಮಗಳು ಇದ್ದಾರೆ ಅಂತ ತಿಳ್ಕೊಂಡಿದ್ದು. ಎಲೆಕ್ಟ್ರಿಕ್ ಗಾಡಿ ಸರ್. ನಮ್ಮ ಮಗಳು CA ಓದ್ಬೇಕಂತಿದ್ಲು ಸರ್. ಆಡಿಟರ್ ಓದ್ಲು. ಹ್ಞೂ ಸರ್, ನಮ್ಮ ಮಗಳು ಅವರೇ ಸರ್ ದೇವ್ರು ನನಗೆ. ಅವರೇ ಸರ್ ನನಗೆ ದೇವ್ರು. 2 ಗಂಡು 1 ಹೆಣ್ಣು ಸರ್. ಲಾಸ್ಟ್ ಮಗಳು ಸರ್ ಅವಳು. 97 ಹುಟ್ಟುದು ಸರ್. 97 20ನೇ ತಾರೀಕು 11ನೇ ತಿಂಗಳು ಸರ್. ಏನ್ ಸರ್ ಇದು ಹೇಳಿ? 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅಲ್ಲಿ ಹೋಗಿ 3 ವರ್ಷ ಆಯ್ತು ಸರ್. ಸರ್ ಬಟ್ಟೆ ಎಲ್ಲ ತಗೊಂಡು ಸರ್ 15 ದಿನ ಮುಂಚೆ ತಗೊಂಡಿದ್ದು ಸರ್. 15 ದಿನ ಮುಂಚೆ ತಗೊಂಡು ನಾನು 1,000 ರೂಪಾಯಿ ಕೊಟ್ಟು ನಮ್ಮ ಕೇಕ್ ಕಟ್ ಮಾಡಿ ಇಟ್ಕೊಳ್ಳಮ್ಮ ನಾನು ಅಂದ್ಬಿಟ್ಟು ಹೇಳಿದೆ ಸರ್. ನಾನು ಇವತ್ತು ಹೋಗಿ ಅರ್ಚನೆ ಮಾಡಬೇಕು. ಇವತ್ತಾಗಿದ್ರೆ ನಾನು ಕೆಲಸ ಕಳಿಸ್ತಾ ಇಲ್ಲ ಸರ್. ನಾನು ಇವತ್ತಾಗಿದ್ರೆ ಕೆಲಸ ಕಳಿಸ್ತಾ ಇಲ್ಲ. ನಾನು ನಿನ್ನೆ 9:50 ಹೋದ್ರು, 10 ಗಂಟೆ 10 ಕಾಲ್ಗೆನ ತೆಗೆದ್ರಂತೆ. ಹೆಂಗ್ ಸರ್ ಫೈರ್ ಅಷ್ಟ 20 ಜನ ಕೆಲಸ ಮಾಡಿ ನಮ್ಮ ಮಗಳು ಮಾತ್ರ ಹೆಂಗ್ ಸಿಕ್ಕಾಕೊಂಡ್ಲ ಸರ್? ಏನ್ ನ್ಯಾಯ ಅಲ್ವಾ ಸರ್ ಇದಕ್ಕೆ?